ಕನ್ನಡ ಸಾಹಿತಿಗಳಿಗೆ ವಿಮರ್ಶಕರನ್ನು ಪರಿಚಯ ಮಾಡಿಸುವುದು ನಮ್ಮ ಒಂದು ಗುರಿಯಾಗಿರ್ತಕ್ಕಂಥದ್ದು. ಈಗ ಪ್ರತಿಯೊಬ್ಬ ವಿಮರ್ಶಕರನ್ನು ಅವರು ಮಾಡಿದ ಸಂಶೋಧನಾ ಗ್ರಂಥಗಳನ್ನು ಮತ್ತು ಅವರ ಕೃತಿಗಳನ್ನು ಸಂಪೂರ್ಣವಾಗಿ ಈಗ ಅಧ್ಯಯನ ಮಾಡೋಣ. ಮೊದಲನೆಯದಾಗಿ ಶಂಭ ಜೋಶಿ ಅವರು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಗುರ್ಲ-ಹೊಸೂರು ಎಂಬ ಗ್ರಾಮದಲ್ಲಿ ಜನಿಸಿದರು. ಅವರ ಒಂದು ಪ್ರಮುಖ ಕೃತಿ ಎಂದರೆ ಕರ್ನಾಟಕ ಸಂಸ್ಕೃತಿಯ ಪೂರ್ವ ಪೀಠಿಕೆ. ಇದು ಶಂಭ ಜೋಶಿಯವರ ಪ್ರಮುಖ ಕೃತಿಯಾಗಿರ್ತಕ್ಕಂಥದ್ದು. ಈ ಬೃಹತ್ ಕೃತಿಯಲ್ಲಿ ಕನ್ನಡ ನಾಡು ನುಡಿಯನ್ನು ಕುರಿತು ವಿಷಯಕ್ಕೆ ಸಂಬಂಧಿಸಿದ ವೇದೋಪನಿಷತ್ತು, ಪುರಾಣ ಮತ್ತು ಸ್ಮೃತಿ ಮುಂತಾದವು ಚರ್ಚೆ ಮಾಡಿದ್ದಾರೆ. ಮತ್ತು ಈ ಕರ್ನಾಟಕ ಸಂಸ್ಕೃತಿಯ ಪೂರ್ವ ಪೀಠಿಕೆ ಎಂಬ ಗ್ರಂಥಕ್ಕೆ 1970ನೇ ಸಾಲಿನಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಹುಮಾನ ಅವರಿಗೆ ಶಂಭ ಜೋಶಿ ಅವರಿಗೆ ದೊರಕಿದೆ ಎಂದು ಹೇಳಬಹುದು. ಕಣ್ಮರೆಯಾದ ಕನ್ನಡ ಈ ಗ್ರಂಥವನ್ನು ಸಹ ಶಂಭ ಜೋಶಿ ಅವರು ಬರೆದಿರ್ತಕ್ಕಂಥದ್ದು. ಈ ಕಣ್ಮರೆಯಾದ ಕನ್ನಡ ಎಂಬ ಗ್ರಂಥದಲ್ಲಿ ಶಂಭ ಜೋಶಿ ಅವರು ಕನ್ನಡ ಮೂಲಿಗರು ಯಾರು, ಕನ್ನುಡಿಯ ಉತ್ಪತ್ತಿ, ಬೆಳವಣಿಗೆಯನ್ನು ಕುರಿತು ಈ ಕಣ್ಮರೆಯಾದ ಕನ್ನಡದಲ್ಲಿ ಶಂಭ ಜೋಶಿ ಅವರು ಚರ್ಚಿಸಿದ್ದಾರೆ. ಕಣ್ಮರೆಯಾದ ಕನ್ನಡ ಮತ್ತು ಕರ್ನಾಟಕ ಸಂಸ್ಕೃತಿಯ ಪೂರ್ವ ಪೀಠಿಕೆ ಅಲ್ಲದೆ ಮತ್ತೊಂದು ಕೃತಿಯಾಗಿರ್ತಕ್ಕಂಥ ಶಂಭ ಜೋಶಿ ಅವರದು ಕನ್ನುಡಿಯ ಹುಟ್ಟು. ಈ ಕನ್ನುಡಿಯ ಹುಟ್ಟು ಎಂಬ ಗ್ರಂಥ ಕನ್ನಡ ಭಾಷೆಯ ಒಳಸುಳಿಗಳನ್ನು ಗುರುತಿಸುವ ಭಾಷಾಶಾಸ್ತ್ರ ವ್ಯಾಸಂಗದ ಹಿನ್ನೆಲೆಯಲ್ಲಿ ಈ ಕನ್ನುಡಿಯ ಹುಟ್ಟು ಎಂಬ ಗ್ರಂಥವನ್ನು ವಿವರಿಸಿದ್ದಾರೆ. ಅದೇ ರೀತಿ ಶಂಭ ಜೋಶಿಯವರು ಮಹಾರಾಷ್ಟ್ರ ಮೂಲ ಎಂಬ ಕೃತಿ ಮರಾಠಿಯಲ್ಲಿ ಸರ್ವಶ್ರೇಷ್ಠ ಕೃತಿಯಾಗಿರ್ತಕ್ಕಂಥದ್ದು. ಮರಾಠಿಯಲ್ಲಿ ಬರೆದಿರ್ತಕ್ಕಂಥ ಮಹಾರಾಷ್ಟ್ರ ಮೂಲ ಮತ್ತು ಆಲ್ಮತ ದರ್ಶನ ಶಂಭ ಅವರ ಹೊಸ ದಿಕ್ಕಿಗಳಿಸಿದ ಪ್ರಥಮ ಬಹಳಷ್ಟು ಮುಖ್ಯವಾದ ಕೃತಿ ಅಂದರೆ ಆಲ್ಮತ ದರ್ಶನ. ಶಂಭ ಅವರ ದಿಕ್ಕನ್ನೇ ಬದಲಿಸತಕ್ಕಂಥ ಕೃತಿ ಇದಾಗಿರ್ತಕ್ಕಂಥದ್ದು. ಇದು ಅಲ್ಲದೆ ಋಗ್ವೇದ ಸಾರ, ನಾಗಪ್ರತಿಮಾ ವಿಚಾರ ಅನ್ನೋದೊಂದು ಕೃತಿ. ಪ್ರವಾಹ ಪತಿತರ ಕರ್ಮ, ಹಿಂದೂ ಎಂಬ ಧರ್ಮ ಇದೊಂದು ಗ್ರಂಥ. ಭಗವದ್ಗೀತೆಯಲ್ಲಿ ಹುದುಗಿರುವ ರಾಜಯೋಗದ ಸ್ವರೂಪ, ವೈವಸ್ವತ ಮನುಪ್ರಣೀತ ಮಾನವ ಧರ್ಮದ ಆಕೃತಿ, ಬುದ್ಧನ ಜಾತಕ ಮತ್ತು ಬಿತ್ತಿದ್ದನ್ನು ಬೆಳಕು ಎಂಬ ಕೃತಿಗಳು ಇವರು ಬರೆದಿರ್ತಕ್ಕಂಥದ್ದು. ಇವರ ಪ್ರಮುಖ ಕೃತಿ ಅಂದರೆ ಕರ್ನಾಟಕ ಸಂಸ್ಕೃತಿಯ ಪೂರ್ವ ಪೀಠಿಕೆ, ಕಣ್ಮರೆಯಾದ ಕನ್ನಡ, ಕನ್ನುಡಿಯ ಹುಟ್ಟು, ಆಲ್ಮತ ದರ್ಶನ, ಮಹಾರಾಷ್ಟ್ರ ಮೂಲ ಮತ್ತು ಋಗ್ವೇದ ಸಾರ, ನಾಗಪ್ರತಿಮಾ ವಿಚಾರ ಇವು ಇನ್ನಿಷ್ಟು ಬಹಳ. ಇನ್ನೊಂದು ಕೊನೆಯಲ್ಲಿ ವಿಚಾರವೇ ಜೀವನದ ಬೆಳಕು ಎಂಬ ಪ್ರಜ್ಞೆಯನ್ನು ಹೊತ್ತುಕೊಂಡು ಹೊರಟವರು ಇವರು. ಶಂಭ ಜೋಶಿ ಅವರ ಬಗ್ಗೆ ಇಷ್ಟನ್ನು ಹೇಳಬಹುದು. ಅದೇ ರೀತಿಯಾಗಿ ಮತ್ತೊಬ್ಬ ವಿಮರ್ಶಕರೆಂದರೆ ಮೊಳೆಯ ತಿಮ್ಮಪ್ಪಯ್ಯ. ಮೊಳೆಯ ತಿಮ್ಮಪ್ಪಯ್ಯ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಟ್ಲ ಎಂಬ ಸಮೀಪದಲ್ಲಿರುವ ಮೊಳೆಯ ಎಂಬ ಗ್ರಾಮದಲ್ಲಿ ಜನಿಸಿರ್ತಕ್ಕಂಥವರು. ಅವರ ಪ್ರಮುಖ ಕೃತಿ ಎಂದರೆ ಅವರ ಸಂಶೋಧನಾ ಗ್ರಂಥ ನಾಡೋಜ ಪಂಪ. ತಿಮ್ಮಪ್ಪಯ್ಯನ ಪಂಪನ ಕೃತಿಗಳಾದ ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣಗಳನ್ನು ಕುರಿತಂತೆ ನಾಡೋಜ ಪಂಪ ಎಂಬ ಕೃತಿ ಹೊರಬಂದಿತು. ಈ ಕೃತಿಯಲ್ಲಿ ಪಂಪನ ಕಾಲ, ದೇಶ, ಅವರ ಆಶ್ರಿತ ಬಗ್ಗೆ, ಅವರ ಪಂಪ ಪೂರ್ವ ಮತ್ತು ಪಂಪ ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣ ಇವೆರಡೂ ಗ್ರಂಥಗಳ ಬಗೆಗಿನ ಒಂದು ಜಿಜ್ಞಾಸೆಯನ್ನು ಅವರು ಮಾಡಿರ್ತಕ್ಕಂಥದ್ದು ಕಂಡುಬರ್ತದೆ. ಆದಿಪುರಾಣದ ರಸಪ್ರವಾಹ ಮತ್ತು ಸಮಸ್ತ ಭಾರತದ ಶೈಲಿ ಎನ್ನುವ ಶೀರ್ಷಿಕೆಯಲ್ಲಿ ವಿವರಗಳನ್ನು ವಿಸ್ತರಿಸಿಕೊಂಡಿರ್ತಕ್ಕಂಥ ಗ್ರಂಥ ನಾಡೋಜ ಪಂಪ. ಮೊಳೆಯ ತಿಮ್ಮಪ್ಪಯ್ಯನವರ ಪ್ರಮುಖ ಸಂಶೋಧನಾ ಗ್ರಂಥ ಎಂದು ನಾಡೋಜ ಪಂಪ ಎಂಬುದು ಹೊರಬಂದಿರತಕ್ಕಂಥದ್ದು. ಗಂಗಾಧರಂ ಶಾಸನದ ಪಠ್ಯವನ್ನು ನಾಡೋಜ ಪಂಪ ಗ್ರಂಥದ 2ನೇ ಮುದ್ರಣದಲ್ಲಿ ಅದು ಅಚ್ಚು ಮಾಡಿದರು. ಪಂಪನ 2 ಕೃತಿಗಳ ವಿವರಣೆ, ವ್ಯಾಖ್ಯಾನ ಮತ್ತು ವಿಮರ್ಶೆಗೆ ಸಂಬಂಧಿಸಿದ್ದಾಗಿದೆ. ಇಲ್ಲಿ ಚಾರಿತ್ರಿಕ ವಿಮರ್ಶಾ ವಿಧಾನ ಮತ್ತು ರಸ ಜಿಜ್ಞಾಸೆಯ ಅಧ್ಯಯನ ಮಾದರಿಯೊಂದನ್ನು
ಮೊಳೆಯ ತಿಮ್ಮಪ್ಪಯ್ಯನವರು ಸಿದ್ಧಪಡಿಸಿಕೊಂಡಿದ್ದಾರೆ. ಪಂಪನ ಕಾವ್ಯಧರ್ಮ ಪ್ರವಾಹಣ ಸ್ವರೂಪ, ಆದಿಪುರಾಣದ ರಸಪ್ರವಾಹ, ಸಮಸ್ತ ಭಾರತದ ಶೈಲಿ ಎಂಬ 3 ವಿಭಾಗಗಳನ್ನು ಮಾಡಿಕೊಂಡು ವಿಷಯದ ವ್ಯಾಪ್ತಿಯನ್ನು ವಿಶ್ಲೇಷಣಾತ್ಮಕವಾಗಿ ವಿವರಣೆ ಮಾಡಿರ್ತಕ್ಕಂಥ ಗ್ರಂಥ ಅದೆಂದರೆ ನಾಡೋಜ ಪಂಪ. ಈ ನಾಡೋಜ ಪಂಪ ಗ್ರಂಥ ಮೊಳೆಯ ತಿಮ್ಮಪ್ಪಯ್ಯನವರು ಬರೆದಿದ್ದಾರೆ. ವಿಕ್ರಮಾರ್ಜುನ ವಿಜಯ ಈ ಅಧ್ಯಯನದ ವಿಭಾಗವನ್ನು ಸಮಸ್ತ ಭಾರತದ ಶೈಲಿ ಎಂಬ ಗ್ರಂಥದಲ್ಲಿ, ಆದಿಪುರಾಣ ಅಧ್ಯಯನ ವಿಭಾಗವನ್ನು ಆದಿಪುರಾಣ ರಸಪ್ರವಾಹ ಎಂದು ಮೊಳೆಯ ತಿಮ್ಮಪ್ಪಯ್ಯ ಕರೆದಿದ್ದಾರೆ. ಅದೇ ರೀತಿ ಸಮಸ್ತ ಭಾರತದ ಶೈಲಿ ಎಂಬ ಹಿನ್ನೆಲೆಯಲ್ಲಿ ಪರಿಶೀಲಿಸಲಾಗಿರ್ತಕ್ಕಂಥದ್ದು ವಿಕ್ರಮಾರ್ಜುನ ವಿಜಯ. ಛಲದೊಳ್ ದುರ್ಯೋಧನಂ ನನ್ನಿಯೋಳಿನ ತನಯಂ ಎನ್ನುವ ಪದ್ಯವನ್ನು ಇಟ್ಟುಕೊಂಡು ಮಹಾಭಾರತ 8 ಪಾತ್ರಗಳ ವೈಶಿಷ್ಟ್ಯಗಳನ್ನು ಅವಲೋಕಿಸಲಾಗಿದೆ. ಇವೆರ್ಗಳನೀ ಭಾರತಂ ಲೋಕಪೂಜ್ಯಂ ಎಂಬುದು ಪಂಪನ ಅಭಿಪ್ರಾಯವಾಗಿದ್ದರೂ, ಲೇಖಕರು ಇನ್ನಷ್ಟು ಮುಂದೆ ಸಾಗಿ ಆ 8 ಪಾತ್ರಗಳ ಅವರವರ ಗುಣ ಸ್ವಭಾವಗಳಿಗನುಗುಣವಾಗಿ ನಾಯಕ ವರ್ಗ ಅರ್ಜುನ, ಧರ್ಮರಾಯ ಮತ್ತು ಪ್ರತಿನಾಯಕ ವರ್ಗ ಕರ್ಣ, ದುರ್ಯೋಧನ, ಉಭಯ ಪ್ರಿಯ ವರ್ಗ ಅಂದರೆ ದ್ರೋಣ, ಭೀಷ್ಮ, ಶಲ್ಯ ಎಂಬ 3 ಭಾಗಗಳನ್ನಾಗಿ ಮೊಳೆಯ ತಿಮ್ಮಪ್ಪಯ್ಯನವರು ನಾಡೋಜ ಪಂಪ ಗ್ರಂಥದ ವೈಶಿಷ್ಟ್ಯವನ್ನು ಮೆರೆದಿದ್ದಾರೆ. ಅದೇ ರೀತಿ ಮತ್ತೊಂದು ಗ್ರಂಥವಾಗಿರ್ತಕ್ಕಂಥದ್ದು ಮೊಳೆಯ ತಿಮ್ಮಪ್ಪಯ್ಯನವರ ಇನ್ನೊಂದು ಮಹತ್ವದ ಕೃತಿ ಅಂದರೆ ಅದು ಕವಿರಾಜ್ಯ ಮಾರ್ಗ ವಿವೇಕ. ಅವರ ಸ್ವತಂತ್ರ ಕೃತಿಯಲ್ಲದಿದ್ದರೂ ಮೂಲ ಕೃತಿಗೆ ಬರೆದ ವ್ಯಾಖ್ಯಾನ ವಿವರಣೆ ಎಂಬುದು ತಿಮ್ಮಪ್ಪಯ್ಯನವರ ಅಭಿಪ್ರಾಯ. ಅವರಿಗೆ ಕವಿರಾಜ ಮಾರ್ಗ, ಕವಿಗಳ ರಾಜಮಾರ್ಗ ಅಲ್ಲ, ಕವಿಗಳ ರಾಜಮಾರ್ಗ ಎಂಬ 2 ಉತ್ಪತ್ತಿಗಳಲ್ಲಿ ಈ ಕವಿರಾಜ ಮಾರ್ಗ ಎಂಬುದು ಅಭಿಪ್ರಾಯ ಪ್ರಿಯವಾಗಿರುವಂಥ ಅವರಿಗೆ ತೋರುತ್ತದೆ. ಕನ್ನಡ ನಾಡಿನ ಚರಿತ್ರೆ, ನೃಪತುಂಗನ ಕಾಲದ ಜನತೆಯ ವಿಚಾರ, ಭಾಷೆ, ಅಲಂಕಾರ, ಛಂದಸ್ಸುಗಳನ್ನು ಕುರಿತು ಆ ಕವಿರಾಜ್ಯ ಮಾರ್ಗ ವಿವೇಕ ಎಂಬ ಗ್ರಂಥದಲ್ಲಿ ಮೊಳೆಯ ತಿಮ್ಮಪ್ಪಯ್ಯನವರು ಸವಿವರಗಳಿಂದಾಗಿ ವಿವರಿಸಿದ್ದಾರೆ. ಈ ಗ್ರಂಥದಲ್ಲಿ ಶ್ರೀವಿಜಯನೆಂಬ ಹೆಸರು ಪಡೆದಿರ್ತಕ್ಕಂಥ ನೃಪತುಂಗನ ಆಸ್ಥಾನದಲ್ಲಿರ್ತಕ್ಕಂಥ ಶ್ರೀವಿಜಯನೆಂಬ ಹೆಸರು ಪಡೆದ ಜಯಾಳ್ವ ಎಂಬ ಒಬ್ಬ ವ್ಯಕ್ತಿ ಈ ಗ್ರಂಥವನ್ನು ಸ್ಥಾಪನೆ ಮಾಡಿದ್ದಾನೆ ಎಂದು ಈ ಮೊಳೆಯ ತಿಮ್ಮಪ್ಪಯ್ಯನವರು ಕವಿರಾಜ್ಯ ಮಾರ್ಗ ವಿವೇಕ ಎಂಬ ಗ್ರಂಥದಲ್ಲಿ ವಿವರಿಸಿದ್ದಾರೆ. ಅದೇ ರೀತಿ ಮೊಳೆಯ ತಿಮ್ಮಪ್ಪಯ್ಯನವರ ಮತ್ತೊಂದು ಸಂಶೋಧನಾತ್ಮಕ ಗ್ರಂಥ ಅಂದರೆ ಅದು ಪಾರ್ತಿ ಸುಬ್ಬ. ಕರಾವಳಿಯ ಪ್ರಾಂತದ ತೆಂಕುತಿಟ್ಟು ಯಕ್ಷಗಾನದ ಅಗ್ರಮಾನ್ಯ ಕವಿ ಎಂಬ ಹೆಸರಿಗೆ ಪಾತ್ರನಾದ ಪಾರ್ತಿ ಸುಬ್ಬನನ್ನು ಕುರಿತಾದ ಗ್ರಂಥ ಬರೆದಿರ್ತಕ್ಕಂಥ ಪಾರ್ತಿ ಸುಬ್ಬ ಎಂಬ ಗ್ರಂಥ ಮೊಳೆಯ ತಿಮ್ಮಪ್ಪಯ್ಯನವರು ಬರೆದರು. ಅದರಲ್ಲಿ ಯಕ್ಷಗಾನ ಕಲೆಯ ಸ್ವರೂಪ ಮತ್ತು ಆತನ ರಾಮಾಯಣ ಪ್ರಬಂಧ ಸಾರ ಕುರಿತಂತೆ ಚಾರಿತ್ರಿಕ ಹಾಗೂ ಸಂಶೋಧನಾತ್ಮಕವಾಗಿ ವಿವರಗಳು ಈ ಪಾರ್ತಿ ಸುಬ್ಬ ಎಂಬ ಗ್ರಂಥದಲ್ಲಿ ಮೊಳೆಯ ತಿಮ್ಮಪ್ಪಯ್ಯನವರು ಕೊಟ್ಟಿದ್ದಾರೆ. ಆದಿಪುರಾಣ ಮತ್ತು ಸಮಸ್ತ ಭಾರತ ಸಾರ ಎಂಬ ಈ ಪಂಪಕವಿ 2 ಕಾವ್ಯಗಳ ಸಂಗ್ರಹ ರೂಪದ ಗದ್ಯಾನುವಾದಗಳು ಆಗಿರ್ತಕ್ಕಂಥವು. ಆದಿಪುರಾಣನು ಜಿನಸೇನನೆಂಬ ಪುರಾಣ ಕವಿ ಸಂಸ್ಕೃತದಲ್ಲಿ ಬರೆದರೆ, ನಮ್ಮ ನಾಡೋಜ ಪಂಪನು ಅದನ್ನು ಸಂಕ್ಷೇಪವೆಸಗಿ ಸಾರವತ್ತಾಗಿ ಕನ್ನಡ ಕಾವ್ಯ ರೂಪದಲ್ಲಿ ಹಾಡಿ ಹೇಳಿದನು ಎಂದು ಈ ಆದಿಪುರಾಣ ಮತ್ತು ಸಮಸ್ತ ಭಾರತದ ಸಾರ ಎಂಬ ಗ್ರಂಥಗಳಲ್ಲಿ ತಿಳಿದುಬರುತ್ತದೆ. ಮೊಳೆಯ ತಿಮ್ಮಪ್ಪಯ್ಯನವರು ನಮ್ಮ ಸಂಶೋಧನೆಯ ಜೊತೆಗೆ ಸಣ್ಣ ಪುಟ್ಟ ಸಾಹಿತ್ಯ ಪ್ರಯೋಗಗಳನ್ನು ಮಾಡಿದ್ದಾರೆ. ಅದು ಎಂದರೆ ವಾರ್ಧಕ ಷಟ್ಪದಿಯಲ್ಲಿ ಬರೆದ ಅಜೋದಯ ಅವರ ಮೊದಲ ಕಾವ್ಯ. ಇದು ಉಪಲಬ್ಧವಿಲ್ಲ ನಮಗೀಗ. ಸೂರ್ಯಕಾಂತಿ ಕಲ್ಯಾಣ ಅವರ ಯಕ್ಷಗಾನ ಪ್ರಸಂಗದ ಒಂದು ಗ್ರಂಥ. ಲಕ್ಷ್ಮೀನಾರಾಯಣಪ್ಪನ ಅದ್ಭುತ ರಾಮಾಯಣ, ರಾಮಾಶ್ವಮೇಧ ಕೃತಿಗಳನ್ನು ಓದಿ ಅವರು ಚಂದ್ರವತಿ ವಿಲಾಸ ಎಂಬ ಗದ್ಯ ಕಾವ್ಯವನ್ನು ಬರೆದರು. ಇನ್ನೊಂದು ಕನ್ನಡ ಕೋಗಿಲೆ ಮೊಳೆಯ ತಿಮ್ಮಪ್ಪಯ್ಯನವರು ತಾವೇ ಸ್ವತಃ ಸಂಪಾದಿಸಿ ಪ್ರಕಟಿಸುತ್ತಿದ್ದ ಒಂದು ಮಾಸಪತ್ರಿಕೆ ಕನ್ನಡ ಕೋಗಿಲೆ ಎಂಬುದು ಆಗಿರ್ತಕ್ಕಂಥದ್ದು. ಅದೇ ರೀತಿ ಮತ್ತೊಬ್ಬ ವಿಮರ್ಶಕರೆಂದರೆ ಮಾಪ್ರ ಪೂಜಾರ್ ಅಂತ ಅವರು ಧಾರವಾಡ ಜಿಲ್ಲೆಯ ಬಂಕಾಪುರದಲ್ಲಿ ಜನಿಸಿರ್ತಕ್ಕಂಥವ್ರು. ಅವರ ತಂದೆ ಪ್ರಭಾಕರ ಶಾಸ್ತ್ರಿ. ಪ್ರ ಪೂಜಾರ ಅವರು ಶ್ರೀ ರಾಮಾಶ್ವಮೇಧ ಸಾರ ಸಂಗ್ರಹ ಎಂಬ ಗ್ರಂಥವನ್ನು ಬರೆದರು. ಇದು ಸಂಪಾದನೆ ಮಾಡಿದ್ದಾರೆ.
ಶ್ರೀ ರಾಮಾಶ್ವಮೇಧ ಸಾರ ಸಂಗ್ರಹ ಎಂಬುದು ಅವರ ಒಂದು ಸಂಪಾದನಾ ಕೃತಿ. 1920ರಲ್ಲಿ ರಚಿತವಾಗಿರ್ತಕ್ಕಂಥದ್ದು. ಇದನ್ನು ಮುದ್ದಣ್ಣನ ರಾಮಾಶ್ವಮೇಧ ಕೃತಿಯನ್ನು ಮಾತ್ರ ಮೂಲವಾಗಿಟ್ಟುಕೊಂಡು ಸಂಪಾದನೆ ಮಾಡಿದ್ದಾರೆ ಎಂದು ಹೇಳ್ಬೋದು. ಮಾಪ್ರ ಪೂಜಾರವರು ವಾಚನ ಲಾಭವು ಸಾಮಾನ್ಯ ಪಾಠಕರಿಗೂ ವಿದ್ಯಾರ್ಥಿಗಳಿಗೂ ಆಗಬೇಕೆಂದು ಅದನ್ನು ಸಂಕ್ಷೇಪಿಸಿ ಟಿಪ್ಪಣಿಯೊಡನೆ ಬರೆದು ಈ ಶ್ರೀ ರಾಮಾಶ್ವಮೇಧ ಸಾರ ಸಂಗ್ರಹ ಎಂಬ ಗ್ರಂಥವನ್ನು ಸಂಪಾದಿಸಿಕೊಟ್ಟಿದ್ದಾರೆ. ಅತ್ಯಂತ ಶಾಸ್ತ್ರೀಯವಾಗಿ ಸಂಪಾದನೆಗೊಂಡಿರುವ ಕೃತಿ ಇದು. ಮಾಪ್ರ ಪೂಜಾರವರ ಶ್ರೀ ರಾಮಾಶ್ವಮೇಧ ಸಾರ ಸಂಗ್ರಹ ಅತ್ಯಂತ ಶಾಸ್ತ್ರೀಯವಾಗಿ ಸಂಪಾದನೆಗೊಂಡಿದೆ ಎಂದು ವಿದ್ವಾಂಸರು ನೋಡಿದ್ದಾರೆ. ಅದೇ ರೀತಿ ಭೀಷ್ಮಾಚಾರ್ಯ ಎಂಬ ಕೃತಿ ಆಲದ ಮರದಂತೆ ವಿಸ್ತೃತವಾಗಿ ಪರ್ವತದಂತೆ ಉನ್ನತವಾಗಿದ್ದ ಭೀಷ್ಮಾಚಾರ್ಯರ ಸಂಪೂರ್ಣ ಜೀವನ ಚರಿತ್ರೆಯನ್ನು ಕುರಿತು ಅವರು ಕೃತಿ ಚಿಕ್ಕದಾಗಿದ್ದರೂ ಚೊಕ್ಕದಾಗಿ ಭೀಷ್ಮಾಚಾರ್ಯ ಎಂಬ ಗ್ರಂಥವನ್ನು ಮಾಪ್ರ ಪೂಜಾರವರು ಸಂಪಾದಿಸಿದ್ದಾರೆ. ದುರ್ಗಸಿಂಹನ ಪಂಚತಂತ್ರ ಸಾರಂ ದುರ್ಗಸಿಂಹ ಪಂಚತಂತ್ರ ಸಾರಂ ಎಂಬ ಕೃತಿ ಪೂಜಾರವರ ಸಂಪಾದಿತ ಕೃತಿ. ಇದರಲ್ಲಿ ಮೂಲ ಗ್ರಂಥದ ಗದ್ಯ ಭಾಗವು ಬಹಳವಾಗಿ ಹೆಚ್ಚು ಕಡಿಮೆ ಮಾಡಲ್ಪಟ್ಟಿಲ್ಲ. ಪದ್ಯ ಭಾಗಗಳಲ್ಲಿ ಬಂದ ಕಥಾಂಶವು ಗದ್ಯ ರೂಪವಾಗಿ ಇವರು ನಿರ್ಮಿಸಿದ್ದಾರೆ. ಇದು ದುರ್ಗಸಿಂಹ ಪಂಚತಂತ್ರ ಸಾರಂ ಎಂಬ ಸಂಪಾದನ ಮಾಪ್ರ ಪೂಜಾರವರು ಮಾಡಿದ್ದಾರೆ ಎಂದು ಹೇಳ್ಬೋದು. ಇದರಲ್ಲಿ ಪೂಜಾರವರು ಉತ್ತಮೋತ್ತಮ ರಸಭರಿತ ಕವಿತೆಗಳು, ನೀತಿಬೋಧಕ ಶ್ಲೋಕಗಳು ಮೊದಲಾದವುಗಳಿಂದ ಮೂಲ ಗ್ರಂಥವನ್ನು ಓದಿದಷ್ಟು ಸಂಸ್ಕಾರವು ಈ ಪುಸ್ತಕವನ್ನು ಓದುವುದರಿಂದ ಆಗಲಾರದೆಂದು ನಂಬಿದರೂ ಸುಕುಮಾರ ಮತಿಗಳಾದ ಬಾಲಕರಿಗೆ ಪದ್ಯಭಾಗದ ಮತ್ತು ಸಂಸ್ಕೃತ ಶ್ಲೋಕಗಳ ವಾಚನದಲ್ಲಿರುವ ತೊಂದರೆ ಈ ಪುಸ್ತಕದಲ್ಲಿ ಇಲ್ಲದಿರುವುದರಿಂದ ಸುಲಭವಾದ ಕಥೆಗಳ ಮತ್ತು ನೀತಿವಾಕ್ಯಗಳ ವಾಚನದಿಂದ ಕಷ್ಟವಿಲ್ಲದೆ ಸ್ವಲ್ಪ ಮಟ್ಟಿಗೆ ಪುಸ್ತಕದಿಂದ ಉಂಟಾಗುವುದೆಂದು ಭಾವಿಸಿರುವೆನೆಂದು ಅವರು ಹೇಳಿದ್ದಾರೆ. ಅದೇ ರೀತಿ ಮಾಪ್ರ ಪೂಜಾರವರು ಕೆಲವು ಕನ್ನಡ ವ್ಯಾಕರಣ ವಿಚಾರಗಳು ಎಂಬ ಉಪನ್ಯಾಸ ಗ್ರಂಥ ಅವರು ಬರೆದಿರ್ತಕ್ಕಂಥದ್ದು. ಪೂಜಾರರು ಕನ್ನಡ ಭಾಷೆ ಪ್ರಯೋಗ ವ್ಯಾಕರಣಗಳ ತಿರುಳು ತಮಗೆ ಕರತಲಾಮಲಕವಾಗಿದೆ ಎಂಬುದನ್ನು ಒಳ್ಳೆಯ ಗಂಭೀರವಾದ ಶಾಸ್ತ್ರೀಯ ಚರ್ಚೆಗಳಿಂದಲೂ ವಿವೇಚನೆಯಿಂದಲೂ ಈ ಗ್ರಂಥದಲ್ಲಿ ತೋರಿಸಿದ್ದಾರೆ ಎಂದು ಹೇಳಬಹುದು. ಇದೇ ರೀತಿ ಮತ್ತೊಂದು ಗ್ರಂಥ ಯಾವುದೆಂದರೆ ಜೈನ ಧರ್ಮ ಪರಿಭಾಷೆ. ಮಾಪ್ರ ಪೂಜಾರವರು ಜೈನ ಧರ್ಮದ ಪರಿಭಾಷೆ ಎಂಬ ಜೈನ ಧರ್ಮದ ಗ್ರಂಥವನ್ನು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಮುಖಪತ್ರಿಕೆಯಾದ ವಾಗ್ಭೂಷಣದ ಮೂಲಕ ಲೇಖನಗಳ ರೂಪದಲ್ಲಿ ಪ್ರಕಟಪಡಿಸುತ್ತಾರೆ. ಈ ಪುಸ್ತಕ ಆಸಕ್ತರಿಗೆ ಜೈನ ಧರ್ಮದ ಅಭ್ಯಾಸಿಗಳಿಗೆ ಆಸಕ್ತರಿಗೆ ಕೈದಿವಿಗೆಯಾಗಿ ಮೂಡಿಬಂದ ಪ್ರಪ್ರಥಮ ಕನ್ನಡ ಕೃತಿಯಾಗಿರ್ತಕ್ಕಂಥದ್ದು. ಮಾಪ್ರ ಪೂಜಾರವರ ಮತ್ತೊಂದು ಗ್ರಂಥ ಕನ್ನಡ ನುಡಿಗನ್ನಡಿ. ಈ ಹೊಸಗನ್ನಡ ವ್ಯಾಕರಣ ಕೃತಿಯ ಆಗಿರ್ತಕ್ಕಂಥ ಇದು ಕನ್ನಡ ನುಡಿಗನ್ನಡಿ 3 ಭಾಗಗಳಲ್ಲಿ ಪ್ರಕಟಗೊಂಡಿರ್ತಕ್ಕಂಥ ಹೊಸಗನ್ನಡ ವ್ಯಾಕರಣವನ್ನು ಅರಿತುಕೊಳ್ಳುವವರಿಗೆ ಅತಿ ಅವಶ್ಯಕವಾಗಿರುವ ಇದು ಪುಸ್ತಕ ಕನ್ನಡ ನುಡಿಗನ್ನಡಿ. ಮಾಪ್ರ ಪೂಜಾರವರು ಈ ಹೊಸಗನ್ನಡ ವ್ಯಾಕರಣ ಕೃತಿಯಾಗಿದ್ದು ಯಾರು ಬೇಕಾದ್ರೂ ಓದ್ಬೋದು. ಅದೇ ರೀತಿ ಅಶೋಕ ಬೌದ್ಧ ಯುಗದ ಧರ್ಮದ ಇತಿಹಾಸವನ್ನೊಳಗೊಂಡ ಭಾರತೀಯ ಚಕ್ರವರ್ತಿಯ ಚರಿತ್ರೆಯನ್ನು ಕುರಿತು ಬರೆದ ಅಶೋಕ ಮತ್ತು ಸತ್ಕಥಾಲಾಪ ಮನಸ್ಸಿನ ಮೇಲೆ ನೀತಿಯ ಒಂದೊಂದು ಮಾತಿನ ಪರಿಣಾಮವಾಗುವಂತೆ ಒಂದೊಂದು ಕಥೆಯನ್ನು ಸುಲಭ ಭಾಷೆಯಲ್ಲಿ ಬರೆದ ಇವರ ಸಂಗ್ರಹಿತ ಕೃತಿಯಾಗಿರ್ತಕ್ಕಂಥ ಸತ್ಕಥಾಲಾಪ ಎಂಬ ಕೃತಿ ಈ ಮಾಪ್ರ ಪೂಜಾರವರು ಬರೆದಿರ್ತಕ್ಕಂಥದ್ದು. ಅದೇ ರೀತಿ ಹಜರತ್ ಮೊಹಮ್ಮದ್ ಪೈಗಂಬರ್ ಈ ಕೃತಿ ಮದುವೆಯನ್ನು ಕುರಿತು ಹಿಂದೂ ಧರ್ಮವು ಹೇಳುವ ವಿಚಾರಗಳನ್ನು ಈ ಕೃತಿಯಲ್ಲಿ ಕಾಣಬಹುದು. ಸತಿಯು ಸುನೀತಿಯು ದಕ್ಷ ಪುತ್ರಿಯಾದ ಸತಿ, ಉತ್ತಾನಪಾದ ರಾಜನ ಪತ್ನಿಯಾದ ಸುನೀತಿ ಈ ಪತಿವ್ರತೆಯವರಿಬ್ಬರು ಚರಿತ್ರೆಗಳ ಈ ಕೃತಿಯಲ್ಲಿ ಅಡಗಿರ್ತಕ್ಕಂಥದ್ದು. ಹಜರತ್ ಮೊಹಮ್ಮದ್ ಪೈಗಂಬರ್ ಎಂಬ ಕೃತಿ ಮಾಪ್ರ ಪೂಜಾರವರ ಒಂದು ಮಹತ್ವದ ಕೃತಿ ಎಂದು ಹೇಳ್ಬೋದು. ಅದೇ ರೀತಿ ಮತ್ತೊಬ್ಬ ವಿಮರ್ಶಕರೆಂದರೆ ಕೆ.ಜಿ. ಕುಂದಣಗಾರ. ಇವರು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕೌಜಲಗಿ ಎಂಬ ಕುಂದಣಗಾರರು ಕೌಜಲಗಿಯಲ್ಲಿ ಜನಿಸಿದರು. ಇವರ ತಂದೆ ಗಿರಿಮಲ್ಲಪ್ಪ, ತಾಯಿ ಶಾಕಾಂಬರಿ. ಕನ್ನಡದ ಉದ್ದಾಮ ಪಂಡಿತರಾಗಿ ಶ್ರೇಷ್ಠ ಸಂಶೋಧಕರಾಗಿದ್ದರು.
ಇವರ ಪಂಪ ಮಹಾಕವಿ ವಿರಚಿತಂ ಆದಿಪುರಾಣಂ ಪಂಪ ಮಹಾಕವಿ ವಿರಚಿತಂ ಆದಿಪುರಾಣಂ ಎಂಬ ಗ್ರಂಥವನ್ನು ಸಂಪಾದಿಸಿದರು. ಈ ಕೃತಿಯನ್ನು ಸಂಪಾದಿಸಲು ಅವರು ಮೂಡಬಿದಿರೆಯಲ್ಲಿರ್ತಕ್ಕಂಥ ಜೈನ ಮಠದ ಶ್ರುತ ಭಂಡಾರದೊಳಗಿನ 2 ಪ್ರತಿಗಳನ್ನು ಅವರು ಬಳಸಿಕೊಂಡಿದ್ದಾರೆ. ಚೌಗಲೆಯವರನ್ನು ಸಹ ಸಂಪಾದಕರಾಗಿ ಅದರಲ್ಲಿ ಸೇರಿಸಿಕೊಂಡಿದ್ದಾರೆ ಎಂದು ತಿಳಿದು ಬರುತ್ತದೆ. ಕೆ. ಜಿ. ಕುಂದಣಗಾರರು ಅವರು ಆದಿಪುರಾಣದ ಕಥಾ ಸಾರಾಂಶವನ್ನು ಆಶ್ವಾಸಗಳ ಹಿನ್ನೆಲೆಯಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. 34 ಪುಟಗಳಷ್ಟು ವಿಸ್ತಾರವಾದ ಈ ಕಥಾ ಸಾರದಲ್ಲಿ ಎಲ್ಲ 16 ಆಶ್ವಾಸಗಳ ಪ್ರಮುಖವಾದ ಭಾಗಗಳನ್ನು ಸಂಕ್ಷೇಪಿಸಿ ಕೊಟ್ಟಿದ್ದಾರೆ. ಅದೇ ರೀತಿ ಕುಮುದೇಂದು ಮುನೀಶ್ವರ ಶ್ರೀ ಕುಮುದೇಂದು ಮುನೀಶ್ವರ ವಿರಚಿತಮಪ್ಪ ಶ್ರೀ ಕುಮುದೇಂದು ರಾಮಾಯಣಂ ಎಂಬ ಪೂರ್ವಭಾಗ ಸಂಧಿಗಳನ್ನು ಕೆ. ಜಿ. ಕುಂದಣಗಾರ ಅವರು ಸಂಪಾದಿಸಿದ್ದಾರೆ. ಈ ಕೃತಿಯನ್ನು ಸಂಪಾದಿಸಲು ಬೇರೆ ಬೇರೆ ಭಾಗದ 3 ಹಸ್ತಪ್ರತಿಗಳ ಸಹಾಯದಿಂದ ಇವರು ಶ್ರೀ ಕುಮುದೇಂದು ಮುನೀಶ್ವರ ವಿರಚಿತಮಪ್ಪ ಶ್ರೀ ಕುಮುದೇಂದು ರಾಮಾಯಣಂ ಎಂಬ ಇದು ಗ್ರಂಥ ಪರಿಷ್ಕರಣೆ ಮಾಡಿದ್ದಾರೆ. ಇದು ಪೀಠಿಕಾ ಸಂಧಿಯನ್ನೊಳಗೊಂಡಂತೆ 9 ಸಂಧಿಗಳ ಕಥೆಯನ್ನು ಹೃದಯವೆನಿಸುವ ಗದ್ಯದಲ್ಲಿ ಇವರು ಕೊಟ್ಟಿದ್ದಾರೆ. ಅದೇ ರೀತಿ ಅಸ್ತಿ ಮಲ್ಲಿಷೇಣಾಚಾರ್ಯ ವಿರಚಿತಂ ಪೂರ್ವಪುರಾಣ ಈ ಕೃತಿಯನ್ನು ಸಹ ಕೆ. ಜಿ. ಕುಂದಣಗಾರ ಅವರು 1943ರಲ್ಲಿ ಪರಿಷ್ಕರಿಸಿ ಸಂಪಾದಿಸಿದರು. ಈ ಕೃತಿಗೆ ಸಂಪಾದಕರು 10 ಪುಟದ ಪ್ರಸ್ತಾವನೆ ಬರೆದು ಕವಿಯ ಕಾಲವನ್ನು ಸಮಂಜಸವಾಗಿ ಚರ್ಚಿಸಿದ್ದಾರೆ. ಅದೇ ರೀತಿ ಲೀಲಾವತಿ ಪ್ರಬಂಧ 9 ರಿಂದ 10 ಆಶ್ವಾಸಗಳು 9 ಮತ್ತು 10 ಆಶ್ವಾಸಗಳು ಈ ಕೃತಿಯನ್ನು ಈ ಕೆ. ಜಿ. ಕುಂದಣಗಾರ ಅವರು ಒಟ್ಟು 14 ಆಶ್ವಾಸಗಳನ್ನು ಹೊಂದಿದ್ದು, ಇದರ 9 ಮತ್ತು 10ನೆಯ ಆಶ್ವಾಸಗಳನ್ನು ಮಾತ್ರ ಇವರು ಸಂಪಾದಿಸಿ ಪರಿಷ್ಕರಿಸಿ ಕೊಟ್ಟಿದ್ದಾರೆ. ಈ ಲೀಲಾವತಿ ಪ್ರಬಂಧ ಪ್ರಾರಂಭಕ್ಕೆ ಕವಿ ಕೃತಿ ಪರಿಚಯವನ್ನಾಗಲಿ ಕಥಾಸಾರವನ್ನಾಗಲಿ ಸಂಪಾದಕರು ಕೊಟ್ಟಿಲ್ಲ. 2 ಹಸ್ತಪ್ರತಿಗಳ ಸಹಾಯದಿಂದ ಈ ಕೃತಿಯನ್ನು ಪರಿಷ್ಕರಿಸಿದ್ದಾರೆ. ಲೀಲಾವತಿ ಪ್ರಬಂಧವನ್ನು 2 ಆಶ್ವಾಸಗಳನ್ನು ಸಂಪಾದಿಸಿದರು. ಅಷ್ಟರಲ್ಲಿಯೇ ತಮ್ಮ ಸಂಪಾದನೆಯ ಸಾಮರ್ಥ್ಯವನ್ನು ತೋರಿದು ಮೆಚ್ಚುವಂಥದ್ದು. ರೀತಿ ಮತ್ತೊಂದು ಗ್ರಂಥ ಎಂದರೆ ಚಿನ್ಮಯ ಚಿಂತಾಮಣಿ. ಈ ಕೃತಿಯನ್ನು ಕೆ. ಜಿ. ಕುಂದಣಗಾರ ಅವರು ಜೈನ ಕಾವ್ಯವಾಗಿದ್ದು, ಇದರ ಸಹ ಸಂಪಾದಕರನ್ನಾಗಿ ಪ್ರೊಫೆಸರ್ ಎ. ಎಸ್. ಉಪಾಧ್ಯಾಯ ಅವರನ್ನು ಸೇರಿಸಿಕೊಂಡು ಈ ಚಿನ್ಮಯ ಚಿಂತಾಮಣಿ ಎಂಬ ಗ್ರಂಥವನ್ನು ಸಂಪಾದಿಸಿದ್ದರು. ಈ ಚಿನ್ಮಯ ಚಿಂತಾಮಣಿ ಕಲ್ಯಾಣಕೀರ್ತಿ ಎಂಬ ಕವಿ ರಚಿಸಿರ್ತಕ್ಕಂಥ ಚಿನ್ಮಯ ಚಿಂತಾಮಣಿಯು ಭಾಷೆ ದೃಷ್ಟಿಯಿಂದ ಅಷ್ಟೇನು ಮಹತ್ವದಲ್ಲ. ಆದರೂ ಈ ಚಿಕ್ಕ ಗ್ರಂಥದಲ್ಲಿ ಜೀವಂತ ಕನ್ನಡದ ಹೊಳಪು ಅವರು ಚಿನ್ಮಯ ಚಿಂತಾಮಣಿ ಗ್ರಂಥದಲ್ಲಿ ಕೆ. ಜಿ. ಕುಂದಣಗಾರ ಅವರು ಮಾಡಿದ್ದಾರೆ ಎಂದು ನೋಡ್ಬೋದು. ಅದೇ ರೀತಿ ಮತ್ತೊಂದು ಜ್ಞಾನ ಭಾಸ್ಕರ ಚರಿತೆ ಇದು ಕೃತಿಯನ್ನು ಕೆ. ಜಿ. ಕುಂದಣಗಾರ ಅವರು 1931ರಲ್ಲಿ ಸಂಪಾದಿಸಿದರು. ಇದು ಜೈನ ಧಾರ್ಮಿಕ ಕಾವ್ಯವಾಗಿದ್ದು, ಈ ಕೃತಿಗೆ ಸಹ ಸಂಪಾದಕರಾಗಿ ಆನೆ ಉಪಾಧ್ಯಾಯರನ್ನು ಸೇರಿಸಿಕೊಂಡಿದ್ದಾರೆ. ಆತ್ಮಜ್ಞಾನದ ಬಗ್ಗೆ ಹೇಳುವ ಈ ಕಾವ್ಯಕ್ಕೆ 4 ಪುಟಗಳ ಮುನ್ನುಡಿ ಬರೆದು ಅದಕ್ಕೆ ಸಂಪಾದಕರು ಮುಖಪತ್ರ ಎಂದು ಹೆಸರಿಸಿದ್ದಾರೆ. ಡಾಕ್ಟರ್ ಕೆ. ಜಿ. ಕುಂದಣಗಾರರು ಸಂಪಾದಿಸಿರುವ ಪ್ರಾಚೀನ ಕೃತಿಗಳು 6 ಇದ್ದರೂ ಬಹಳ ಮೌಲಿಕವಾಗಿರ್ತಕ್ಕಂಥದ್ದು. ಆರ್. ನರಸಿಂಹಾಚಾರ್ಯ ಅವರು ಮಂಡ್ಯ ಜಿಲ್ಲೆಯ ಕೊಪ್ಪಲು ಗ್ರಾಮದಲ್ಲಿ ಜನಿಸಿರ್ತಕ್ಕಂಥದ್ದು. ತಂದೆ ತಿರುನಾರಾಯಣ ಪೆರುಮಾಳ್, ತಾಯಿ ಸಿಂಗಮ್ಮಾಳ್. ಕರ್ನಾಟಕ ಭಾಷಾಭೂಷಣ ಮತ್ತು ಕಾವ್ಯಾವಲೋಕನ ಆರ್. ನರಸಿಂಹಾಚಾರ್ಯರು 2ನೇ ನಾಗವರ್ಮನ ರಚಿಸಿರ್ತಕ್ಕಂಥ ಕಾವ್ಯಾವಲೋಕನ ಮತ್ತು ಕರ್ನಾಟಕ ಭಾಷಾಭೂಷಣ ಅವರು ಸಂಪಾದಿಸಿ ಪ್ರಕಟಿಸಿದರು. 1903ರಲ್ಲಿ ಸಂಪಾದಿಸಿದರು. ಈ 2 ಕೃತಿಗಳು ಕನ್ನಡ ಉದ್ಧಾಮ ಲಕ್ಷಣ ಗ್ರಂಥಗಳಾಗಿರ್ತಕ್ಕಂಥವು. ಈ ಗ್ರಂಥಗಳಲ್ಲಿ ಗ್ರಂಥಕರ್ತನ ಜೀವನ ಚರಿತ್ರೆ, ಕಾಲ, ದೇಶ, ಮತ ಮತ್ತು ಅದೇ ಹೆಸರಿನ ಇತರ ಗ್ರಂಥಕಾರರು, ಅವರ ಗ್ರಂಥಗಳು, ಪುಸ್ತಕ ಗ್ರಂಥಕಾರನ ಗ್ರಂಥಗಳು, ಅವುಗಳ ಪ್ರತ್ಯೇಕ ಪರಿಚಯವನ್ನು ಆರ್. ನರಸಿಂಹಾಚಾರ್ಯ ಅವರು ಮಾಡಿದ್ದಾರೆ. ಮತ್ತು ಕನ್ನಡ ಗ್ರಂಥ ಸಂಪಾದನೆ ದೃಷ್ಟಿಯಿಂದ ಆರ್. ನರಸಿಂಹಾಚಾರ್ಯ ಅವರು ಕರ್ನಾಟಕ ಕವಿಚರಿತೆ ಎಂಬ ಸಂಪುಟಗಳು ಬಹು ಅಮೂಲ್ಯವಾದವುಗಳು. ಕರ್ನಾಟಕ ಕವಿಚರಿತೆ ಸಂಪುಟ 1 ಅವತರಣಿಕೆಯಲ್ಲಿ ಪಂಚದ್ರಾವಿಡ ಭಾಷೆಗಳ ಪ್ರಾಚೀನತೆ ಮತ್ತು ಪ್ರಚಾರದಲ್ಲಿರುವ ದೇಶಗಳು ಮತ್ತು ಇತರ ದ್ರಾವಿಡ ಭಾಷೆಗಳು
ಅವು ನಾಗರಿಕತೆ, ದ್ರಾವಿಡ ಮತ್ತು ನಾಡ ಭಾಷಾ ವರ್ಗಗಳ ಪರಸ್ಪರ ಸಂಬಂಧ ಹೇಗಿದೆ ಎನ್ನುವುದು ಈ ಗ್ರಂಥಗಳಲ್ಲಿ ತಿಳಿಸಿದ್ದಾರೆ. ಅದೇ ರೀತಿ ಶಾಸನ ಪದ್ಯ ಮಂಜರಿ ಎಂಬ ಶಾಸನ ಪದ್ಯ ಸಂಗ್ರಹ, ಇದರಲ್ಲಿರುವ ಗ್ರಂಥ ಪಾಠಗಳು ಬಹುಮಟ್ಟಿಗೆ ಶುದ್ಧ ರೂಪವಾಗಿರ್ತಕ್ಕಂಥವು. ಶಾಸನ ಪದ್ಯ ಮಂಜರಿ ಎಂಬ ಗ್ರಂಥ ಆರ್ ನರಸಿಂಹಾಚಾರ್ಯರು ಕೊಟ್ಟಿದ್ದಾರೆ. ಅವರು ಕನ್ನಡ ನಾಡುನುಡಿಗೆ ಸಲ್ಲಿಸಿದ ಸೇವೆ ಅವಿಸ್ಮರಣೀಯ. ಅವರು ಸಲ್ಲಿಸಿದ ಸೇವೆಗಾಗಿ ಅವರಿಗೆ ಪ್ರಾಕ್ತನ ವಿಮರ್ಶಾ ವಿಚಕ್ಷಣ ಅಥವಾ ಪ್ರಾಚ್ಯ ವಿದ್ಯಾ ವೈಭವ ಮತ್ತು ರಾವ್ ಬಹದ್ದೂರ್ ಮಹಾಮಹೋಪಾಧ್ಯಾಯ ಎಂಬ ಅನೇಕ ಬಿರುದುಗಳನ್ನು ಆರ್ ನರಸಿಂಹಾಚಾರ್ಯರು ಪಡೆದುಕೊಂಡಿದ್ದಾರೆ. ಅದೇ ರೀತಿ ಮತ್ತೊಬ್ಬ ವಿಮರ್ಶಕ ಸಂಶೋಧಕರೆಂದರೆ ಎಸ್ ಜಿ ನರಸಿಂಹಾಚಾರ್ಯ. ಪಂಪನ ಆದಿಪುರಾಣ ಕೃತಿಯ ಸಂಪಾದನೆ ಮುಖ್ಯವಾಗಿ ಒಂದೇ ಒಂದು ಹಸ್ತಪ್ರತಿಯನ್ನು ಆಧಾರವಾಗಿಟ್ಟುಕೊಂಡಿದ್ದಾರೆ. ಆದರೂ ಅಶುದ್ಧವಾದೆಡೆಗಳಲ್ಲಿ ಇತರ ಹಸ್ತಪ್ರತಿಗಳ ಸಹಾಯವನ್ನು ಪಡೆದು ಅಲ್ಲಲ್ಲಿ ವಿರಳವಾಗಿ ಪಾಠಭೇದಗಳನ್ನು ತೋರಿಸಿದ್ದಾರೆ. ಪಂಪನ ಆದಿಪುರಾಣ ಮತ್ತು ಅದೇ ರೀತಿಯಾಗಿ ರುದ್ರಭಟ್ಟನ ಜಗನ್ನಾಥ ವಿಜಯ, ಇದರಲ್ಲಿಯೂ ವಿರಳವಾಗಿ ಪಾಠಭೇದಗಳನ್ನು ಕೊಟ್ಟಿದ್ದಾರೆ. ಕವಿ ಕಾವ್ಯ ವಿಚಾರ ಕೃತಿ ವಿಮರ್ಶೆಗಳನ್ನು ಎಸ್ ಜಿ ನರಸಿಂಹಾಚಾರ್ಯ ಅವರು ಈ ರುದ್ರಭಟ್ಟನ ಜಗನ್ನಾಥ ವಿಜಯ ಮತ್ತು ಪಂಪನ ಆದಿಪುರಾಣ 2 ಗ್ರಂಥಗಳನ್ನು ಸಂಪಾದಿಸಿದಲ್ಲದೆ ಈ ಆರ್ ನರಸಿಂಹಾಚಾರ್ಯ ಅವರಿಗೆ ಕರ್ನಾಟಕ ಕವಿಚರಿತೆ ಎಂಬ ಮೊದಲ ಸಂಪುಟದಲ್ಲಿ 1907ರಲ್ಲಿ ಪ್ರಕಟವಾಗಿರ್ತಕ್ಕಂಥ ಈ ಗ್ರಂಥಕ್ಕೆ ನೆರವು ನೀಡಿದ್ದಾರೆ ಎಂದು ಹೇಳಬಹುದು. ಎಸ್ ಸಿ ನರಸಿಂಹಾಚಾರ್ಯರು ಅವರು ಸಹ ಕರ್ತೃಗಳಾಗಿ ರಚಿಸಿದ ಸಂಪಾದಿತ ಕೆಲವು ಕೃತಿಗಳೆಂದರೆ ಮಹಾಭಾರತದ ಕಥಾಪ್ರಸಂಗ, ಸಭಾಪರ್ವ ಮತ್ತು ಕನ್ನಡ 4ನೇ ಪುಸ್ತಕ. ಈ ಮಾಸೆಡೆನ್ ಎಸ್ ಜಿ ನರಸಿಂಹಾಚಾರ್ಯ ಸಂಯುಕ್ತವಾಗಿ ರಚಿಸಿದ್ದು. ಇದು 1897ರಲ್ಲಿ ಪ್ರಕಟವಾಗಿರ್ತಕ್ಕಂಥದ್ದು. ಹಿಂದೂ ದೇಶದ ನಾಗರಿಕ ತಾತ್ಪರ್ಯ ಸಹಿತವಾದ ಟಿಪ್ಪಣಿ. ಹಿಂದೂ ದೇಶದ ನಾಗರಿಕ ತಾತ್ಪರ್ಯ ಸಹಿತವಾದ ಟಿಪ್ಪಣಿ ಎಂಬ ಈ ಕೃತಿ ಬಾಪು ಸುಬ್ಬರಾವ್ ಅವರ ಸಹಕರ್ತೃತ್ವದೊಂದಿಗೆ ಎಸ್ ಜಿ ನರಸಿಂಹಾಚಾರ್ಯ ಅವರು ರಚಿಸಿದರು. ಮತ್ತು ಬಾಲ ಭೂ ವಿವರಣೆ ಎಂಬ ಕೃತಿ ಇವರು ಹಸ್ತಪ್ರತಿಯ ಸಹಾಯದಿಂದ ರಚಿಸಿರ್ತಕ್ಕಂಥದ್ದು. ದಿಲೀಪ ಚರಿತೆ ಎಂಬುದು ಎಸ್ ಸಿ ನರಸಿಂಹಾಚಾರ್ಯರು ದಿಲೀಪ ಚರಿತೆ ಎಂಬ ಕಾಳಿದಾಸನ ರಘುವಂಶದ ಭಾಗವನ್ನು ದಿಲೀಪ ಚರಿತೆ ಎಂದು ಅನುವಾದ ಮಾಡಿದ್ದಾರೆ. ಅಲ್ಲದೆ ಉತ್ತರ ರಾಮಚರಿತೆ, ಅಜನೃಪ ಚರಿತೆ, ಷಟ್ಪದಿ ಕಾವ್ಯಗಳನ್ನು ಅವರು ಅನುವಾದ ಮಾಡಿದ್ದಾರೆ. ಇವರಿಗೆ ಪಾರ್ನೆಲ್ ಕವಿಯ ದ ಹರ್ಮಿಟ್ ಕೃತಿಯನ್ನು ಕಂದ ಪದ್ಯದಲ್ಲಿ ಪೋಷಿತ ಪ್ರಿಯ ಸುಮಾಗಮ ಎಂದು ಅವರು ಅನುವಾದ ಮಾಡಿದ ಕೆಲವು ಗ್ರಂಥಗಳಾಗಿರ್ತಕ್ಕಂಥದ್ದು. ಮತ್ತು ಪುರಾತನ ಕಾವ್ಯಗಳ ಸಾರ ಭಾಗಗಳನ್ನೊಳಗೊಂಡ ಅವರ ಪದ್ಯಸಾರ ಮತ್ತು ಪದ್ಯ ಸಂಗ್ರಹ ಎಂಬ ಕಾವ್ಯ ಸಂಕಲನಗಳನ್ನು ಪಠ್ಯವಾಗಿ ಮಾಡಿದ್ದಾರೆ. ಪದ್ಯಸಾರ ಅಂದರೆ ಇದರಲ್ಲಿ ಜನಪದ ಗೀತೆಗಳು, ಶತಕಗಳು ಮೊದಲಾದ ಜನಬೋಧಕ ಸಾಹಿತ್ಯದಿಂದ ಹಿಡಿದು ಷಡಕ್ಷರಿಯ ಕವಿಯ ಪ್ರೌಢಮಟ್ಟದವರೆಗೂ ಈ ಉದಾಹರಣೆಗಳು ಇದರಲ್ಲಿ ಬಂದಿವೆ ಎಂದು ಹೇಳ್ಬೋದು. ಮತ್ತು ಪದ್ಯಸಾರ ಅಲ್ಲದೆ ಪದ್ಯ ಸಂಗ್ರಹ ಒಂದು ಕನಕದಾಸರ ನಳಚರಿತ್ರೆ ಕಾವ್ಯ ಸಂಕ್ಷೇಪ ಮಾಡಿ ಮತ್ತು ಅವರು ಪದ್ಯ ಸಂಗ್ರಹವನ್ನು ರಚಿಸಿದ್ದಾರೆ. ಕರ್ನಾಟಕ ಕಾವ್ಯ ಮಂಜರಿ, ಕರ್ನಾಟಕ ಕಾವ್ಯ ಕಲಾನಿಧಿ ಈ 2 ಮಾಸಪತ್ರಿಕೆಗಳನ್ನು ಎಂ ಎ ರಾಮಾನುಜ ಅಯ್ಯಂಗಾರ್ ಮತ್ತು ಈ ಎಸ್ ಜಿ ನರಸಿಂಹಾಚಾರ್ಯರು ನಡೆಸುತ್ತಿದ್ದರು ಎಂಬುದು ನಿಮಗೆ ಗೊತ್ತಿರಬೇಕು. ಕರ್ನಾಟಕ ಕಾವ್ಯ ಮಂಜರಿ ಪತ್ರಿಕೆಯು ಪ್ರಾಚೀನ ಕಾವ್ಯಗಳನ್ನು ಭಾಗವಾಗಿ ಪ್ರಕಟಪಡಿಸುತ್ತಾ ಬಂದಿದ್ದಾರೆ. ಎಸ್ ಜಿ ನರಸಿಂಹಾಚಾರ್ಯರು ಸಹ ಸಂಪಾದಕರಾಗಿ ಎಂ ಎ ರಾಮಾನುಜ ಅಯ್ಯಂಗಾರರೊಂದಿಗೆ ಸಂಪಾದಿಸಿ ಮೈಸೂರಿನ ಕರ್ನಾಟಕ ಕಾವ್ಯ ಮಂಜರಿ ಪತ್ರಿಕೆಯಲ್ಲಿ ಪ್ರಕಟಿಸಿರ್ತಕ್ಕಂಥ ಕೃತಿಗಳೆಂದರೆ ಅದ್ಭುತ ರಾಮಾಯಣ, ಅಪ್ರತಿಮ ವೀರಚರಿತಂ, ಉದಯದಿತ್ಯ ಅಲಂಕಾರ, ಕಬ್ಬಿಗೆರೆ ಕಾವಂ, ಕರ್ನಾಟಕ ನಿಘಂಟು, ಕರ್ನಾಟಕ ಪಂಚತಂತ್ರಂ, ಕರ್ನಾಟಕ ಶಬ್ದಸಾರಂ, ಕರ್ನಾಟಕ ಸಂಜೀವನಂ, ಕಾವ್ಯಸಾರಂ, ಕೃಷ್ಣ ಗೋಪಿ ವಿಲಾಸಂ, ಗದಾಯುದ್ಧ, ಚತುರಾಶ ನಿಘಂಟು, ಚಿಕ್ಕದೇವರಾಜ ವಿಜಯಂ, ಚಿಕ್ಕದೇವರಾಯ ವಂಶಾವಳಿ, ನಂದಿ ಮಹಾತ್ಮ್ಯಂ, ನಳಚರಿತ್ರೆ, ಭಗವದ್ಗೀತಾ ಅರ್ಥ ಪ್ರತಿಪಾದಕ ಕೀರ್ತನಂ, ಭಾವಚಿಂತಾರತ್ನಂ, ವತ್ಸರಾಜನ ಕಥೆ, ವರ್ಷವರ್ಧಂತಿ ಶತಕಂ, ಶ್ರೀ ಗೀತಾ ಗೋಪಾಲಂ, ಶ್ರೀ ರಾಮಾಶ್ವಮೇಧಂ ಇವು ಪ್ರಮುಖವಾಗಿರ್ತಕ್ಕಂಥ
ಸಂಪಾದನೆ ಆಗಿದ್ದು. ಡಿ.ಕೆ. ಭೀಮಸೇನ್ ರಾವ್ ಇವರು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ದಿದ್ದಿಗೆ ಗ್ರಾಮದಲ್ಲಿ ಜನಿಸಿರತಕ್ಕಂಥ ಇವರು ಕನ್ನಡ ಸಾಹಿತ್ಯ ಸೇವೆಗೆ ಸರ್ಕಾರ ಅವರಿಗೆ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಿತ್ತು. ಮತ್ತು ಹೂಮಾಲೆ ಎಂಬುದು ಅವರ ಹಳಗನ್ನಡ, ನಡುಗನ್ನಡ ಮತ್ತು ಹೊಸಗನ್ನಡ ಕವಿಗಳ ಪದ್ಯ ಸಂಕಲನ ಇದು ಹೂಮಾಲೆ ಎಂಬುದು. ಮತ್ತು ಪಂಚತಂತ್ರ ಇದು ಇವರಿಗೆ ದೊರೆತ ಒಂದು ಕಾಗದ ಪ್ರತಿ ಆಧಾರದ ಮೇಲೆ ಇವರು ಸಂಪಾದನೆ ಮಾಡಿರ್ತಕ್ಕಂಥ ಪಂಚತಂತ್ರ. ಇದು ಇನ್ನೊಂದು ಶತಮೂರ್ಖರು ಅನುವಾದಿತ ಗ್ರಂಥ. ಹಳೆಯ ಹೈದರಾಬಾದಿನ ವಿಭಾಗದಲ್ಲಿ ಕನ್ನಡ ಮಾಧ್ಯಮ ಪ್ರಾರಂಭವಾಗಿದ್ದಕ್ಕೆ ಇದು ಮೊದಲು ಎಲ್ಲವೂ ಉರ್ದುವಿನಲ್ಲಿ ನಡೆಯುತ್ತಿತ್ತು. ಮಾಧ್ಯಮವಾಗಿ ಕೂಡಲೇ ಪಠ್ಯಪುಸ್ತಕಗಳ ಪ್ರೈಮರಿ ತರಗತಿಯಿಂದ ಹಿಡಿದು 7ನೇ ತರಗತಿಯವರೆಗೆ ಭೀಮಸೇನ್ ರಾವ್ ಒಬ್ಬರೇ ಪಠ್ಯಪುಸ್ತಕಗಳನ್ನು ಸಿದ್ಧ ಮಾಡಿ ಪ್ರಕಟಿಸಿದರು. ಅದರಲ್ಲಿ ಇದು ಶತಮೂರ್ಖರು ಎಂಬುದು ಒಂದಾಗಿದೆ. ಅದೇ ರೀತಿ ಮತ್ತೊಂದು ಕರ್ನಾಟಕ ಆಂಧ್ರ ಮಹಾರಾಷ್ಟ್ರ ಸಾಹಿತ್ಯಾವಲೋಕನ. ಇದು ಭೀಮಸೇನ್ ರಾವ್ ಅವರ ಸಂಶೋಧನಾ ಪ್ರಬಂಧ. ಈ ಸಂಶೋಧನೆಗಾಗಿ ಈ ಪ್ರಬಂಧ ರಚಿಸಿರ್ತಕ್ಕಂಥ ಡಿ.ಕೆ. ಭೀಮಸೇನ್ ರಾವ್ ಅವರು ಕರ್ನಾಟಕ ಆಂಧ್ರ ಮಹಾರಾಷ್ಟ್ರ ಸಾಹಿತ್ಯಾವಲೋಕನ ಎಂದು ಬರೆದಿದ್ದಾರೆ. ಮತ್ತೊಂದು ಸಾಹಿತ್ಯಾವಲೋಕನ, ವಿಮರ್ಶಾತ್ಮಕ ಲೇಖನಗಳು, ಆಕಾಶವಾಣಿ ಭಾಷಣಗಳು ಎಲ್ಲ ಅದರಲ್ಲಿ ಹಳೆಯ ಹೈದರಾಬಾದಿನ ಕರ್ನಾಟಕದಲ್ಲಿ ಕನ್ನಡ ಬಾವುಟವನ್ನು ಎತ್ತಿ ಹಿಡಿದ ಇವರು ಸಾಹಿತ್ಯಾವಲೋಕನ ಎಂಬ ಗ್ರಂಥ ಹೊರತಂದರು. ಶಬ್ದಮಣಿ ದರ್ಪಣ ಪಾಠಾಂತರಗಳು ಮತ್ತು ಅನುಭವಾಮೃತವು ಹರಿಕಥಾಮೃತ ಸಾರವು. ಇದು 1972ರಲ್ಲಿ ಪ್ರಕಟಗೊಂಡಿರ್ತಕ್ಕಂಥ ಗ್ರಂಥ. ಸಂಶೋಧನಾ ಸಂಸ್ಥೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಭೀಮಸೇನ್ ರಾವ್ ಅವರು ನೀಡಿರುವ ಶಬ್ದಮಣಿ ದರ್ಪಣದ ಪಾಠಾಂತರಗಳು ಎಂಬ ವಿಷಯದ 2 ಉಪನ್ಯಾಸಗಳು ಅನುಭವಾಮೃತ ಮತ್ತು ಹರಿಕಥಾಮೃತ ಸಾರವು ಎಂಬ ವಿಷಯವನ್ನು ಕುರಿತು ಒಂದು ಉಪನ್ಯಾಸ ಪುಸ್ತಕ ರೂಪದಲ್ಲಿ ಪ್ರಕಟವಾಗಿದೆ. ಮತ್ತು ಶಬ್ದಮಣಿ ದರ್ಪಣಂ ಈ ಮೈಸೂರು ವಿಶ್ವವಿದ್ಯಾಲಯದಿಂದ ಪ್ರಕಟಗೊಂಡಿರ್ತಕ್ಕಂಥದ್ದು. ಇದು ಭೀಮಸೇನ್ ರಾವ್ ಅವರ ಸಂಪಾದಿತ ಗ್ರಂಥ. ಹೈದರಾಬಾದ್ ಉಸ್ಮಾನಿಯಾ ವಿಶ್ವವಿದ್ಯಾನಿಲಯದಲ್ಲಿ ದೊರೆತ ಒಂದು ಶಬ್ದಮಣಿ ದರ್ಪಣದ ನೂತನ ವಿಶಿಷ್ಟ ಅವಲೇಖರಿಯು ಅವರಿಗೆ ಈ ಕೃತಿಯನ್ನು ಸಂಪಾದಿಸಲು ಪ್ರೇರಣೆ ನೀಡಿದೆ. ಹೈದರಾಬಾದ್ ಕರ್ನಾಟಕದಲ್ಲಿ ಅಂದರೆ ಈಗಿನ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರೊಫೆಸರ್ ಡಿ.ಕೆ. ಭೀಮಸೇನ್ ರಾವ್ ಅವರು ಹೈದರಾಬಾದ್ ಕರ್ನಾಟಕದ ಕನ್ನಡ ಭಾಷೆಯ ಉಳಿವಿಗಾಗಿ ಕೊನೆಯುಸಿರಿರುವವರೆಗೂ ಅವರು ಹೋರಾಡಿರ್ತಕ್ಕಂಥ ಧೀಮಂತರಾಗಿದ್ದಾರೆ. ಆರ್.ಸಿ. ಹಿರೇಮಠ ಅವರು ಗದಗ ಜಿಲ್ಲೆಯ ರೋಣ ತಾಲೂಕಿನ ಕುರುಡಗಿಯಲ್ಲಿ ಜನಿಸಿರ್ತಕ್ಕಂಥ ಆರ್.ಸಿ. ಹಿರೇಮಠರು ಅವರ Ph.D. ಮಹಾಪ್ರಬಂಧ ಯಾವುದೆಂದರೆ ಲಿಂಗ್ವಿಸ್ಟಿಕ್ ಇನ್ವೆಸ್ಟಿಗೇಷನ್ ಆಫ್ ಸಮ್ ಪ್ರಾಬ್ಲಮ್ಸ್ ಆನ್ ದ ರಿಲೇಷನ್ಶಿಪ್ ಆಫ್ ಇಂಡೋ-ಆರ್ಯನ್ ಆ್ಯಂಡ್ ದ್ರಾವಿಡಿಯನ್ ಲ್ಯಾಂಗ್ವೇಜಸ್. ದ್ರಾವಿಡ ಮತ್ತು ಆರ್ಯ ಭಾಷೆಗಳ ತೌಲನಿಕ ಅಧ್ಯಯನ. ಇವರು ಡಾಕ್ಟರೇಟ್ ಪದವಿ ಪಡೆದುಕೊಂಡಿರ್ತಕ್ಕಂಥ ಒಂದು ಗ್ರಂಥ. ಇದಲ್ಲದೆ ಪದ್ಮರಾಜ ಪುರಾಣ, ತ್ರಿಷಷ್ಟಿ ಪುರಾತನ ಚರಿತ್ರೆ ಇಂತಹ ಸಮರ್ಥವಾದ ಕೃತಿಗಳನ್ನು ಸಂಪಾದನೆ ಮಾಡಿರ್ತಕ್ಕಂಥ ಅವರ ಜೊತೆಗೆ ಉಭಯ ಭಾಷಾ ಪಂಡಿತರಾದ ಬಸವರಾಜ ವಿಜಯ ಮತ್ತು ಬಸವಣ್ಣನವರ ಚರಿತ್ರೆ. ಆರ್.ಸಿ. ಹಿರೇಮಠರು ಬಹಳ ಮಹತ್ವದ ಕೃತಿಗಳನ್ನು ಸಂಪಾದಿಸಿದ್ದಾರೆ. ವಚನ ಸಂಪಾದನೆಗಳಲ್ಲಿ ಫಾಗು ಅಳಕಟ್ಟಿ ಮತ್ತು ಸಿ. ಬಸವನಾಳ ಅವರ ನಂತರದ ಸ್ಥಾನದಲ್ಲಿ ಆರ್.ಸಿ. ಹಿರೇಮಠರು ನಿಲ್ಲುತ್ತಾರೆ ಎಂದು ಹೇಳಬಹುದು. ಆರ್.ಸಿ. ಹಿರೇಮಠರು ಸಂಪಾದಿಸಿದ ಚೆನ್ನಬಸವಣ್ಣನವರ ವಚನಗಳ ಕೃತಿಗಳನ್ನು 80 ಹಸ್ತಪ್ರತಿಗಳ ಸಹಾಯದಿಂದ ಪರಿಷ್ಕರಿಸಿರುವುದು ಮಹತ್ವದ ಸಂಗತಿಯಾಗಿರ್ತಕ್ಕಂಥ ರೀತಿ. ಶಿವಗಣಪ್ರಸಾದಿ ಮಹಾದೇವಯ್ಯಗಳ ಶೂನ್ಯ ಸಂಪಾದನೆ ಮತ್ತು ಗುಮ್ಮಳಾಪುರದ ಸಿದ್ದವೀರಣ್ಣಾಚಾರ್ಯರ ಶೂನ್ಯ ಸಂಪಾದಿಸಿದ್ದಾರೆ. ಭಕ್ತಿ ಕಂಠಾಭರಣ ಕೃತಿ ಕೆಲವು ಚಾರಿತ್ರಿಕ ಅಂಶಗಳನ್ನು ಹೊಂದಿರುವ ವಿಶಿಷ್ಟ ಕೃತಿಯಾಗಿದೆ. ವರ್ಣನಾತ್ಮಕ ಭಾಷಾ ವಿಜ್ಞಾನಕ್ಕೆ ಆರ್.ಸಿ. ಹಿರೇಮಠ ಅವರು ಬರೆದ ದ ಸ್ಟ್ರಕ್ಚರ್ ಆಫ್ ಕನ್ನಡ ಒಂದು ಗ್ರಂಥ ಬೆಲೆಯುಳ್ಳ ಕೊಡುಗೆಯಾಗಿರ್ತಕ್ಕಂಥದ್ದು. ಅದೇ ರೀತಿ ದ ಜೀನಿಯಸ್ ಆ್ಯಂಡ್ ಗ್ರೌತ್ ಆಫ್ ದ್ರಾವಿಡಿಯನ್ ಎಂಬ ಗ್ರಂಥ ಅತ್ಯುತ್ತಮವಾದ ಆರ್.ಸಿ. ಹಿರೇಮಠರ ಗ್ರಂಥ.
ಮತ್ತು ವೀರಶೈವ ಧರ್ಮ ಕುರಿತಾಗಿರ್ತಕ್ಕಂಥ ಇನ್ನೊಂದು ಮಹಾಯಾತ್ರೆ ಎಂಬ ಕೃತಿ ವೀರಶೈವ ಧರ್ಮ ಕುರಿತು ಬರೆದಿದ್ದಾರೆ. ಮತ್ತು ಸುಮಾಂಜಲಿ ಅವರ ಕವನ ಸಂಗ್ರಹ 1948ರಲ್ಲಿ ಸುಮಾಂಜಲಿ ಎಂಬ ಒಂದು ಕವನ ಸಂಗ್ರಹವನ್ನು ಪ್ರಕಟಿಸಿದರು. ಅದೇ ರೀತಿ ಅವರ ವಿಮರ್ಶಾ ಲೇಖನಗಳ ಸಂಗ್ರಹ ಆಗಿರ್ತಕ್ಕಂಥದ್ದು ಸಾಹಿತ್ಯ ಸಂಸೃಷ್ಟಿ. ಸಾಹಿತ್ಯ ಸಂಸೃಷ್ಟಿ ಎಂಬ ಗ್ರಂಥ ಅವರ ವಿಮರ್ಶಾ ಲೇಖನಗಳ ಸಂಗ್ರಹವನ್ನು ಆರ್.ಸಿ. ಹಿರೇಮಠರು ಪ್ರಕಟಪಡಿಸಿದರು. ಮತ್ತು ಆರ್.ಸಿ. ಹಿರೇಮಠ ಅವರ ಆತ್ಮಚರಿತ್ರೆ ಯಾವುದೆಂದರೆ ಅದು ಉರಿ ಬರಲಿ ಸಿರಿ ಬರಲಿ, ಉರಿ ಬರಲಿ ಸಿರಿ ಬರಲಿ ಎಂಬ ಆತ್ಮಚರಿತ್ರೆಯನ್ನು ಅವರು ಪ್ರಕಟಿಸಿದರು. ಅದೇ ರೀತಿ ಮತ್ತೊಬ್ಬ ವಿಮರ್ಶಕರು ಸಂಶೋಧಕರೆಂದರೆ ಡಿ. ಎಲ್. ನರಸಿಂಹಾಚಾರ್ಯ ಅವರು. ಡಿ. ಎಲ್. ನರಸಿಂಹಾಚಾರ್ಯ ಅವರು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯಲ್ಲಿ ಜನಿಸಿರ್ತಕ್ಕಂಥವರು. ತಂದೆ ಶ್ಯಾಮಯ್ಯಂಗಾರ ಅವರು. ಡಿ. ಎಲ್. ನರಸಿಂಹಾಚಾರ್ಯ ಅವರು ಬಹುಮುಖ ಪ್ರತಿಭಾವಂತರು. ಇವರು ಕನ್ನಡ ಗ್ರಂಥ ಸಂಪಾದನೆ ಕ್ಷೇತ್ರದಲ್ಲಿ ಕನ್ನಡ ಗ್ರಂಥ ಸಂಪಾದನೆ ಎಂಬ ಕೃತಿ ಬಹಳ ಉತ್ಕೃಷ್ಟವಾದದ್ದು. ಅಲ್ಲದೆ ಇವರು ಸಂಪಾದಿತ ಕೃತಿಗಳೆಂದರೆ ಸಕಲ ವೈದ್ಯ ಸಂಹಿತಾ ಸಾರಾರ್ಣವ. ಡಿ. ಎಲ್. ನರಸಿಂಹಾಚಾರ್ಯರು ಸಂಪಾದಿಸಿರ್ತಕ್ಕಂಥ ಸಕಲ ವೈದ್ಯ ಸಂಹಿತಾ ಸಾರಾರ್ಣವ ಎಂಬ ಕೃತಿ ಕವಿ ಮತ್ತು ಕೃತಿಗೆ ಸಂಬಂಧಿಸಿದಂತೆ ವಿವರವಾಗಿ ಚರ್ಚಿಸಿದ್ದಾರೆ. ಭೀಷ್ಮ ಪರ್ವ ಎಂಬುದನ್ನು ಇವರು ಸಂಪಾದಿಸಿರ್ತಕ್ಕಂಥ ಮತ್ತೊಂದು ಆಗಿರ್ತಕ್ಕಂಥದ್ದು. ಈ ಪಂಪರಾಮಾಯಣ ಸಂಗ್ರಹ ಸಾಮಾನ್ಯ ವಾಚಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸಿದ್ಧಪಡಿಸಲಾಗಿರ್ತಕ್ಕಂಥ ಪಂಪರಾಮಾಯಣ ಸಂಗ್ರಹ ಎಂಬ ಸಂಪಾದನೆ ಮಾಡಿರ್ತಕ್ಕಂಥ ಡಿ. ಎಲ್. ನರಸಿಂಹಾಚಾರ್ಯ ಅವರು. ಅದೇ ರೀತಿ ಮತ್ತೊಂದು ಸಿದ್ಧರಾಮ ಚರಿತ್ರ ಮಹತ್ವದ ಕೃತಿ ಎನಿಸಿಕೊಂಡಿರ್ತಕ್ಕಂಥದ್ದು. ಸಿದ್ಧರಾಮ ಚರಿತ್ರ ಮತ್ತು ಪಂಪರಾಮಾಯಣ, ಭೀಷ್ಮ ಪರ್ವ, ಸಕಲ ವೈದ್ಯ ಸಂಹಿತಾ ಸಾರಾರ್ಣವ ಮತ್ತು ಕನ್ನಡ ಗ್ರಂಥ ಸಂಪಾದನೆ ಇವರು ಮಾಡಿರ್ತಕ್ಕಂಥ ಸಂಪಾದನಾ ಕೃತಿಗಳು. ಅದೇ ರೀತಿ ಒಡ್ಡಾರಾಧನೆ ಶಿವಕೋಟ್ಯಾಚಾರ್ಯ ವಿರಚಿತ ಒಡ್ಡಾರಾಧನೆಯನ್ನು ಡಿ. ಎಲ್. ಅವರು ಅತ್ಯಂತ ಪರಿಶ್ರಮದಿಂದ ಸಂಪಾದಿಸಿದರು. ಇದರಲ್ಲಿ ಒಟ್ಟು 19 ಕಥೆಗಳಿದ್ದು 35 ಪುಟಗಳ ಸುದೀರ್ಘ ಪೀಠಿಕೆ ಬರೆದು ಅನೇಕ ಹಸ್ತಪ್ರತಿಗಳ ಬಗೆಗೆ, ಗ್ರಂಥದ ಹೆಸರಿನ ಬಗೆಗೆ, ಕವಿಯ ಕಾಲ ದೇಶದ ಬಗ್ಗೆ ಸಂಶೋಧನಾತ್ಮಕವಾದ ಕೃತಿಯನ್ನು ಇವರು ರಚಿಸಿದ್ದಾರೆ. ಡಿ. ಎಲ್. ನರಸಿಂಹಾಚಾರ್ಯ ಅವರು ಒಡ್ಡಾರಾಧನೆಯನ್ನು ಸಂಶೋಧಿಸಿ ಪ್ರಕಟಿಸಿದ್ದಾರೆ. ಸಿದ್ಧರಾಮ ಚರಿತ ಸಂಗ್ರಹ ಎಂಬುದು ಇವರ ಮತ್ತೊಂದು ಕೃತಿಯಾಗಿರ್ತಕ್ಕಂಥದ್ದು. ಡಿ. ಎಲ್. ನರಸಿಂಹಾಚಾರ್ಯ ಅವರ ಸಿದ್ಧರಾಮ ಚರಿತ ಸಂಗ್ರಹ. ಈ ಕೃತಿ ಸಿದ್ಧರಾಮನ ಐತಿಹಾಸಿಕ ವಿವರಗಳನ್ನು ಮತ್ತು ಕಥೆ ಸಾರಾಂಶ ಮತ್ತು ಕಠಿಣ ಪದಕೋಶಗಳನ್ನು ಟಿಪ್ಪಣಿಗಳೊಂದಿಗೆ ಸಿದ್ಧರಾಮ ಚರಿತ ಸಂಗ್ರಹವನ್ನು ಸಂಪಾದನೆ ಮಾಡಿದ್ದಾರೆ. ಅದೇ ರೀತಿ ಸುಕುಮಾರ ಚರಿತಂ ಎಂಬ 2 ಹಸ್ತಪ್ರತಿಗಳನ್ನು ಆಧಾರವಾಗಿಟ್ಟುಕೊಂಡು ಸಂಪಾದಿಸಲಾದ ಕೃತಿ ಸುಕುಮಾರ ಚರಿತಂ. ಕೇಶಿರಾಜ ವಿರಚಿತ ಶಬ್ದಮಣಿ ದರ್ಪಣಂ ಇದು 1959ರಲ್ಲಿ ಸಂಪಾದನೆಗೊಂಡ ಕೃತಿ. ಹಲವಾರು ವಿದ್ವಾಂಸರು ಈ ಕೃತಿಯನ್ನು ಸಂಪಾದಿಸಿದ್ದಾರೆ. ಎಲ್ಲ ಪ್ರತಿಗಳನ್ನು ಪರಿಷ್ಕರಿಸಿ ಪಾಠ ಸಮಸ್ಯೆಗಳನ್ನು ಗುರುತಿಸಿ ಅವುಗಳನ್ನು ಸರಿಯಾಗಿ ನಿರ್ಣಯಿಸುವಲ್ಲಿ ಡಿ. ಎಲ್. ನರಸಿಂಹಾಚಾರ್ಯ ಅವರು ಕೇಶಿರಾಜ ವಿರಚಿತ ಶಬ್ದಮಣಿ ದರ್ಪಣಂ ಎಂಬ ಸಂಪಾದನೆಗೊಂಡ ಕೃತಿ ಇದಾಗಿದೆ. ಅದೇ ರೀತಿ ಜನಪ್ರಿಯ ಕಥನಗೀತವಾಗಿರ್ತಕ್ಕಂಥ ಗೋವಿನ ಹಾಡು ಇವರು ಪ್ರಕಟ ಮಾಡಿದ್ದಾರೆ. ಗೋವಿನ ಹಾಡು ಎಂಬ ಕಥನಗೀತೆ ಈ ಡಿ. ಎಲ್. ನರಸಿಂಹಾಚಾರ್ಯ ಅವರು ಪ್ರಕಟ ಮಾಡಿದ್ದಾರೆ 1960ರಲ್ಲಿ. ಡಿ. ಎಲ್. ಅವರ ಸ್ವತಂತ್ರ ಕೃತಿಗಳೆಂದರೆ ಹಂಪೆ ಹರಿಹರ 1939ರಲ್ಲಿ ಮತ್ತು ಶಬ್ದವಿಹಾರ 1950ರಲ್ಲಿ ಮತ್ತು ಕನ್ನಡ ಗ್ರಂಥ ಸಂಪಾದನೆ 1964ರಲ್ಲಿ ಈ ಸಂಪಾದನೆ ಮಾಡಿದ್ದಾರೆ. ಪಂಪಭಾರತ ದೀಪಿಕೆ ಪೀಠಿಕೆಗಳು ಮತ್ತು ಲೇಖನಗಳು ಇವರ ಸ್ವತಂತ್ರವಾದ ಕೃತಿಗಳು ಆಗಿರ್ತಕ್ಕಂಥವು ಯಾವೆಂದರೆ ಹಂಪೆ ಹರಿಹರ, ಶಬ್ದವಿಹಾರ, ಕನ್ನಡ ಗ್ರಂಥ ಸಂಪಾದನೆ, ಪಂಪಭಾರತ ದೀಪಿಕೆ, ಪೀಠಿಕೆಗಳು ಮತ್ತು ಲೇಖನಗಳು. ಹಂಪೆ ಹರಿಹರ ಕೃತಿ ಹರಿಹರನ ಜೀವನ ಚರಿತ್ರೆ, ಶತಕಗಳು, ಗಿರಿಜಾ ಕಲ್ಯಾಣ, ರಗಳೆಗಳನ್ನು ಮತ್ತು ಅವುಗಳ ಉದ್ದೇಶ,
ಶಬ್ದ ವಿಹಾರ ಕೃತಿಯಲ್ಲಿ ಸಮಸ್ಯಾತ್ಮಕ ಶಬ್ದಗಳ ಸರಿಯಾದ ಅರ್ಥವನ್ನು ತಿಳಿಸುವ ಪ್ರಯತ್ನ ಮಾಡಿದ್ದಾರೆ. ವಿಕ್ರಮಾರ್ಜುನ ವಿಜಯ ಕೃತಿಗೆ ಸವಿಸ್ತಾರವಾಗಿ ಬರೆದ ವ್ಯಾಖ್ಯಾನ ಗ್ರಂಥವೇ ಅದು ಪಂಪ ಭಾರತ ದೀಪಿಕೆ. ಸಾಮಾನ್ಯ ಜನ ಓದಿ ಅರ್ಥೈಸಿಕೊಳ್ಳುವ ರೀತಿಯಲ್ಲಿ ಈ ಕೃತಿ ತುಂಬ ಉಪಯುಕ್ತವಾಗಿರ್ತಕ್ಕಂಥದ್ದು. ಪೀಠಿಕೆಗಳು ಮತ್ತು ಲೇಖನಗಳು ಅಂತಂದರೆ ಅದು 62 ಸಂಶೋಧನಾ ಲೇಖನಗಳನ್ನು ಒಳಗೊಂಡಿದ ಪೀಠಿಕೆಗಳು ಮತ್ತು ಲೇಖನಗಳು ಎಂಬಂಥದ್ದು. ಇವರು D.L. ನರಸಿಂಹಾಚಾರ್ಯ ಅವರಿಗೆ 1967ರಲ್ಲಿ ಮೈಸೂರು ಸರ್ಕಾರ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರ್ತಕ್ಕಂಥದ್ದು. ಇವರಂತೆ ಮತ್ತೊಬ್ಬರು ತೀನಂ ಶ್ರೀಕಂಠಯ್ಯ. ತೀನಂ ಶ್ರೀಕಂಠಯ್ಯನವರು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ತೀರ್ಥಪುರದಲ್ಲಿ ಜನಿಸಿದರು. ಇವರು T.S. ವೆಂಕಣ್ಣಯ್ಯ ಅವರ ಮಾರ್ಗದರ್ಶನದಲ್ಲಿ ಅನಂತನಾಥ ಪುರಾಣವನ್ನು ಪ್ರಕಟಿಸಿದರು. ತೀನಂ ಶ್ರೀ ಅವರು ಅನಂತನಾಥ ಪುರಾಣ ಮತ್ತು ಹೆಣ್ಣು ಮಕ್ಕಳ ಪದಗಳು ಎಂಬ ಚಿಕ್ಕ ಪುಸ್ತಕ, ಮೈಸೂರಿನ ಒಂದು ಅಕ್ಷರ ಪ್ರಚಾರ ಸಮಿತಿಯ ವಯಸ್ಕರ ಶಿಕ್ಷಣದ ಪುಸ್ತಕ ಮಾಲೆಗೆ ಸಂಪಾದಿಸಿಕೊಟ್ಟ ಗ್ರಂಥ ಹೆಣ್ಣು ಮಕ್ಕಳ ಪದಗಳು. ನಂಬಿಯಣ್ಣನ ರಗಳೆ. ಹರಿಹರ ಕವಿಯ ನಂಬಿಯಣ್ಣನ ರಗಳೆಯನ್ನು ತೀನಂ ಶ್ರೀಕಂಠಯ್ಯನವರು ತಮ್ಮ ವಿದ್ವತ್ ಮತ್ತು ಗ್ರಂಥ ಸಂಪಾದನಾ ಶಾಸ್ತ್ರದ ಜ್ಞಾನಗಳನ್ನು ದಾರಿ ಎರೆದು ಸಂಪಾದಿಸಿದ್ದಾರೆ. ರನ್ನ ಕವಿಯ ಗದಾಯುದ್ಧ ಸಂಗ್ರಹ. ತೀನಂ ಶ್ರೀಕಂಠಯ್ಯನವರು ನಂಬಿಯಣ್ಣನ ರಗಳೆ ಅಲ್ಲದೆ ಗದಾಯುದ್ಧ ಸಂಗ್ರಹ, ರನ್ನ ಕವಿಯ ಗದಾಯುದ್ಧ ಸಂಗ್ರಹ ಎಂಬ ಸಂಪಾದಿಸಿದ ಇನ್ನೊಂದು ಇದು ವಿದ್ವತ್ಪೂರ್ಣ ಕೃತಿಯಾಗಿರ್ತಕ್ಕಂಥದ್ದು. ಶ್ರೀ ಅವರು ಕನ್ನಡ ನಿಘಂಟು ಎಂಬ ಕನ್ನಡ ಸಾಹಿತ್ಯಕ್ಕೆ ಒಂದು ಮಹತ್ವದ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು. ತೀನಂ ಶ್ರೀ ಅವರು ಕನ್ನಡ ನಿಘಂಟು ಇದು ಕನ್ನಡ ಸಾಹಿತ್ಯಕ್ಕೆ ಮಹತ್ವದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆ ಹೇಳುವುದಾದರೆ ತೀನಂ ಶ್ರೀಕಂಠಯ್ಯನವರು ವಿದ್ವತ್ ಕ್ಷೇತ್ರಗಳಾದ ಅವರು ಭಾರತೀಯ ಕಾವ್ಯ ಮೀಮಾಂಸೆ ಗ್ರಂಥ ಮಹತ್ವದ ವಿಮರ್ಶೆಯ ಗ್ರಂಥವಾಗಿರ್ತಕ್ಕಂಥದ್ದು. ಭಾಷಾ ವಿಜ್ಞಾನ, ಗ್ರಂಥ ಸಂಪಾದನೆ, ಕಾವ್ಯ ಮೀಮಾಂಸೆ, ಛಂದಸ್ಸು ಈ ಕ್ಷೇತ್ರಗಳಿಗೆ ಮಾಡಿರುವ ಕಾರ್ಯ ಅಮೋಘವಾಗಿರ್ತಕ್ಕಂಥದ್ದು. ತೀನಂ ಶ್ರೀಯವರ ಕವಿತೆ ಒಲುಮೆ, ಬಿಡಿ ಮುತ್ತು. ಒಲುಮೆ ಮತ್ತು ಬಿಡಿ